ನಮಸ್ಕಾರ. ರಾಮನವಮಿ ಅಂಗವಾಗಿ ಬರುವ ಮಾರ್ಚ್ 26 ಗುರುವಾರದಂದು ಬೆಳಗ್ಗೆ 10 ಗಂಟೆಗೆ ರಾಮತೀರ್ಥ ದೇವಸ್ಥಾನದಿಂದ ಜಗತ್ ವೃತ್ತದವರೆಗೆ ಬೃಹತ್ ಶೋಭಾಯಾತ್ರೆ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ 11ನೇ ವರ್ಷದ ಒಂದು ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು, ಈ ಶೋಭಾಯಾತ್ರೆಯು ಕಲಬುರಗಿ ಜಿಲ್ಲೆಯ ಸಮಸ್ತ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ನಮ್ಮ ರಾಮನವಮಿ ಉತ್ಸವ ಸಮಿತಿ ಈ ಉತ್ಸವ ಸಮಿತಿ ವಿಶೇಷತೆ ಏನಪ್ಪಾ ಅಂದರೆ ಯಾವುದೇ ರೀತಿಯ ವ್ಯಕ್ತಿ ಈ ಸಮಿತಿಗೆ ಅಧ್ಯಕ್ಷ ಆಗಿರೋದಿಲ್ಲ, ಯಾವ ಸಂಸ್ಥಾಪಕರಿರೋದಿಲ್ಲ. ಇದು ಸಮಸ್ತ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ. ಹಿಂದೂ ಬಾಂಧವರು ರಾಮ ಭಕ್ತರು ಇದು ಅಧ್ಯಕ್ಷರು, ಅವರ ಆಶೀರ್ವಾದ ಸಹಕಾರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರಮಾಣದ ಒಂದು ಶೋಭಾಯಾತ್ರೆ ಎಲ್ಲಿ ನಡೀತದೆ, ಕಲಬುರಗಿಯಲ್ಲಿ ನಡೀತದೆ. ಆ ಕಲಬುರಗಿ ಶೋಭಾಯಾತ್ರೆಗೆ ಕಲಬುರಗಿಯ ಜನತೆ, ಮಹಾಜನತೆ, ರಾಮ ಭಕ್ತರು, ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಶೋಭಾಯಾತ್ರೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಸಿಕೊಳ್ಳುತ್ತೇವೆ. ಈ ಜೊತೆಯಾಗಿ ಈ ರಾಮನವಮಿ ಉತ್ಸವ ಸಮಿತಿಯು 11ನೇ ವರ್ಷದ ಒಂದು ಉದ್ಘಾಟಕರಾಗಿ ಕಲಬುರಗಿಯ ಶರಣಬಸವೇಶ್ವರ ಮಹಾಸಂಸ್ಥಾನದ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಮತ್ತು ಕಡಗಂಚ ಶ್ರೀಗಳು, ಚೌದಾಪುರಿ ಮಠದ ಹಿರೇಮಠ ಶ್ರೀಗಳು, ಪಾಳ ಶ್ರೀಗಳು, ಬಬಲಾ ಶ್ರೀಗಳು, ಸ್ಟೇಷನ್ ಬಬಲಾ ಶ್ರೀಗಳು ಮತ್ತೆ ಸುತ್ತಮುತ್ತಲಿನ ಅವರಿನ ಎಲ್ಲ ಪರಮ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಅಮೃತೋತ್ಸವದಿಂದ ಚಾಲನೆ ದೊರೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಎಲ್ಲ ರಾಜಕೀಯ ಮುಖಂಡರು, ರಾಜಕೀಯ ಧುರೀಣರು, ಎಲ್ಲ ಶಾಸಕರು, ಯಾವುದೇ ಒಂದು ಪಕ್ಷ ಭೇದ ಮರೆತು ಇದೊಂದು ಹಿಂದುತ್ವ ಕಾರ್ಯಕ್ರಮ ಆಗಿ ಹೊರಹೊಮ್ಮುತ್ತಿದ್ದು ಅವರೆಲ್ಲರ ಸಹಕಾರ ಮಾರ್ಗದರ್ಶನ ಈ ರಾಮನವಮಿ ಸಮಿತಿ ಮೇಗಿದೆ. ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂದ್ರೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಜಯ ಶ್ರೀ ಸರ್. ಕಾರ್ಯಕ್ರಮಕ್ಕೇನು ರಾಮಂದು ಬೃಹತ್ ಒಂದು 15 ಅಡಿ ಶೋಭಾಯಾತ್ರೆಗೆ ಮೂರ್ತಿಗೆ ಅಲಂಕಾರ ಇರ್ತದೆ, ವಿಶೇಷ ಅಲಂಕಾರ ಇರ್ತದೆ. ಆ ಜೊತೆಯಲ್ಲಿ ನಾಸಿಕ್ ಡೋಳು, ಹಲ್ಗಿ ಮತ್ತೆ ವಾದ್ಯಗಳು, ಹಿಂದೂಗಳ ಒಂದು ಸಾಂಸ್ಕೃತಿಕ ವಾದ್ಯಗಳು, ಹಲಿಗೆ ಆಗಿರ್ಬೋದು, ಡೊಳ್ಳು ಆಗಿರ್ಬೋದು, ಮತ್ತು ಸೋಲಾಪುರ ಲೇಜಿಮ್ ಆಗಿರ್ಬೋದು, DJ ಆಗಿರ್ಬೋದು, ಮತ್ತು ವಿಶೇಷವಾಗಿ ಉಡುಪಿಯಿಂದ ಒಂದು ಕಲಾ ತಂಡ ಬರ್ತಾ ಇದೆ. ಕರಡಿ ಕುಣಿತ ಆಗಿರ್ಬೋದು, ಹುಲಿ ವೇಷದ ಆಗಿರ್ಬೋದು, ನಾಗಸಾಧುಗಳ ವೇಷ, ಒಂದು ವಿಭಿನ್ನವಾಗಿ ಕಲಬುರಗಿ ಪ್ರಥಮ ಬಾರಿಗೆ ಒಂದು ತಂಡ ಬರ್ತಾ ಇದೆ. ಆ ತಂಡ ಮುಖಾಂತರ ಕಾರ್ಯಕ್ರಮ ಆಗ್ತದೆ. ಆ ಧ್ವಜಗಳು ಇರ್ತಾವ, ಒಂದು 3000-4000 ಭಗವದ್ ಧ್ವಜಗಳು ಇರ್ತಾವ. ಎಲ್ಲರೂ ಒಂದು ಅನ್ಯೂನ್ಯತೆಯಿಂದ ವಿಜೃಂಭಣೆಯಿಂದ ಆಮೇಲೆ ದಾರಿ ಮಧ್ಯಕ್ಕೂ ಒಂದು ಎಲ್ಲ ವಾಲಂಟಿಯರ್ ಆಗಿ ಅನ್ನ ಪ್ರಸಾದ ಮಾಡ್ತಾರೆ. ಚೆಕ್ ಪೋಸ್ಟ್ ಹಿಡ್ಕೊಂಡು ಜಗತ್ ವೃತ್ತದವರೆಗೂ ಎಲ್ಲ ರಾಮ ಭಕ್ತರಿಗೆ ಅನುಕೂಲ. ಅಲ್ಲಿ ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ನೀರಾಗಿರ್ಬೋದು, ಅವ್ರವ್ರ ಒಂದು ಮನಸ್ಸಿನ ಪ್ರಕಾರ ಅವರೆಲ್ಲ ತೃಪ್ತಿ ಆಗೋಗೋಸ್ಕರ ಎಲ್ಲ ಇದು ಮಾಡ್ತಾರೆ. ಅದೇ ಈ ನಮ್ಮ ರಾಮನವಮಿ ಉತ್ಸವ ಸಮಿತಿಯಲ್ಲಿ ಎಲ್ಲ ರೀತಿಯ ತಾಯಂದಿರು, ಮಾತೆಯರು, ಅಕ್ಕ ತಂಗಿಯರು ಎಲ್ಲರೂ ಬರ್ತಾರೆ. ಅದೇ ರೀತಿ ಈ ಸರಿನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಿಳಿಸ್ಕೊಳ್ತೇವೆ. ಜಯ ಶ್ರೀರಾಮ್.